ಹೇ ಗೈಸ್ ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್, ನೀವು ನೋಡ್ತಾ ಇರೋ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತಿಳಿಸ್ಕೊಡ್ತಾ ಬಂದು ಮೊಬೈಲ್ ಫೋಟೋಗ್ರಫಿ. ಯಾಕಪ್ಪ ಅಂದರೆ ಎಲ್ಲರ ಹತ್ರ ಮೊಬೈಲ್ ಸ್ಮಾರ್ಟ್ ಫೋನ್ ಅಂತ ಇದ್ದೇ ಇರುತ್ತೆ. ಕ್ಯಾಮ್ರಾ ಆದರೆ ಯಾರು ತೊಗೊಳಕ್ಕಾಗಲ್ಲ. 40,000 50,000 ಇನ್ವೆಸ್ಟ್ ಮಾಡಿ ಕ್ಯಾಮ್ರಾ ತೊಗೊಂಡ್ರು ಸುಮ್ಮನೆ ವೇಸ್ಟು. ಅದ್ರ ಬದಲು ನಾವು ಮೊಬೈಲ್ ಫೋಟೋಗ್ರಫಿ ಮಾಡ್ತೀವಿ ಅಂದರೆ ಕ್ಯಾಮ್ರಾಗಿಂತ ಚೆನ್ನಾಗಿ ಮಾಡ್ಬೋದು. ಅದು ಯಾವ ಥರಪ್ಪ ಅಂತ ಫುಲ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂದರೆ ಒಂದು ಕ್ಯಾಮ್ರಾದಲ್ಲಿ ಮಾಡೋ ಥರನೇ ಮೊಬೈಲ್ ಎಡಿಟ್ ಮಾಡ್ಬೋದು. ಅದಕ್ಕಿಂತನೂ ಒಂದು ಆ್ಯಪ್ಸ್ಗಳಿದೆ, ಓಪನ್ ಕ್ಯಾಮ್ರಾ ಆಗಿರ್ಬೋದು ಮತ್ತು ಕ್ಯಾಮ್ರಾ ವಿಫೈ ಆಗಿರ್ಬೋದು. ಪ್ರತಿಯೊಂದರಿಂದನೂ ನೀವು ಫೋಟೋ ತೆಗೆದ್ರೆ ಅಲ್ಟಿಮೇಟಾಗಿ ಇಮೇಜ್ಗಳನ್ನ ಕ್ಲಿಕ್ ಮಾಡ್ಬೋದು. ಅದು ಯಾವ ಥರ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಕೆಳಗಡೆ ಕಂಡು ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ, ಗೋ ಅಂಡ್ ವಾಚ್ ಅಂತ. ಗೈಸ್, ಮೊದಲನೇ ಟಿಪ್ಸ್ ಬಂದು ಯಾರೋ ಒಂದು ಫೋಟೋ ತೆಗಿ ಅಂದ ತಕ್ಷಣ ನೀವು ತೊಗೊಂಡು ಕ್ಲಿಕ್ ಮಾಡ್ತೀರಾ. ಬಟ್ ಇದ್ರ ಮೇಲೆ ಇರೋ ಡಸ್ಟ್ನ ಒರೆಸಲ್ಲ. ಯಾಕಂದರೆ ನೀವು ಫೇಸ್ ಆಯಿಲ್ ಕಂಟೆಂಟ್ ಆಗಿರೋದು, ಇದು ಆಯಿಲ್ ಆಗ್ತಿರೋದು, ಜೊತೆಗೆ ಧೂಳೆಲ್ಲ ಹಿಡಿದಿರುತ್ತೆ. ಬಟ್ ನೀವು ಒರೆಸಿ ಅಂದ ತಕ್ಷಣ ಬಟ್ಟೆಗೆ ಹಾಕೊಂಡು ಪರ ಅಂತ ಉಜ್ಬಿಟ್ಟಿಂಗೆ ಫೋಟೋ ತೆಗಿತೀರಾ. ಅದೆಲ್ಲ ಮೇಯ್ನು. ಯಾವುದೋ ಒಂದು ಸಾಫ್ಟ್ ಕ್ಲಾತ್ ತೊಗೊಂಡು ನೀವು ಫಸ್ಟು ಒರೆಸ್ಬೇಕಾಗುತ್ತೆ. ಒರೆಸ್ಬಿಟ್ಟು ಜಸ್ಟ್ ನಿಮ್ಮ ಬಾಯಿಂದ ಒಂದು ಅಂದರೆ ಸಾಕು. ಅದು ನಿಮ್ಗೆ ಬರೋ ವೈಟ್ ಒಂದು ಸ್ನೋ ಬರುತ್ತೆ. ಆ ಸ್ನೋ ಬರೋದ್ರಿಂದ ಫುಲ್ಲು ಧೂಳೆಲ್ಲ ಕ್ಲೀನಾಗಿ ಅದರಿಂದ ನೀವು ಯಾವುದೇ ಪಿಕ್ಚರ್ ಹಿಡಿದ್ರೂ ಕೂಡ ಚೆನ್ನಾಗಿ ಬರುತ್ತೆ, ಒಳ್ಳೆ ಕ್ವಾಲಿಟಿ ಆಗಿರುತ್ತೆ. ಇದು ಬಂದು ಒಂದನೇದು. ಎರಡನೇ ಟಿಪ್ಸ್ ಬಂದು ಮ್ಯಾನ್ಯುವಲ್ ಮೋಡು. ಯಾಕಂದರೆ ಕೆಲವೊಂದು ಮೊಬೈಲ್ ಮ್ಯಾನ್ಯುವಲ್ ಮೋಡ್ ಇರೋಲ್ಲ, ಇನ್ನು ಕೆಲವೊಂದು ಮೊಬೈಲ್ ಮ್ಯಾನ್ಯುವಲ್ ಮೋಡ್ ಇರುತ್ತೆ. ಯಾಕಪ್ಪ ಅಂದರೆ ಮ್ಯಾನ್ಯುವಲ್ ಮೋಡು ಎಲ್ಲ ಕ್ಯಾಮ್ರಾಗೂ ಕೊಡೋಕ್ಕಲ್ಲ. ಡ್ಯುಯಲ್ ಕ್ಯಾಮ್ರಾ ಸೆಟ್ಟಿಗೆ ಮಾತ್ರ ಮ್ಯಾನ್ಯುವಲ್ ಮೋಡ್ ಕೊಡ್ತಾರೆ. ಇದು MI A2 ಆಗಿರೋದ್ರಿಂದ ಪಕ್ಕಾ ಮ್ಯಾನ್ಯುವಲ್ ಮೋಡ್ ಇದೆ. ಯಾಕಪ್ಪ ಅಂದರೆ ಡ್ಯುಯಲ್ ಕ್ಯಾಮ್ರಾ ಇರೋ ಎಲ್ಲ ಮೊಬೈಲ್ಗೂ ಮ್ಯಾನ್ಯುವಲ್ ಮೋಡ್ ಅಂತ ಇದ್ದೇ ಇರುತ್ತೆ. ಈ ಮ್ಯಾನ್ಯುವಲ್ ಮೋಡು ನಿಮ್ಮ ಹತ್ರ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಯಾವ ಥರಪ್ಪ ಅಂದರೆ ಫಸ್ಟು ನೀವು ಕ್ಯಾಮ್ರಾನ ಓಪನ್ ಮಾಡ್ಕೊಬೇಕಾಗುತ್ತೆ. ಕ್ಯಾಮ್ರಾ ಓಪನ್ ಮಾಡಿಕೊಂಡು ಫುಲ್ಲು ಲಾಸ್ಟಿಗೆ ಸ್ಲೈಡ್ ಮಾಡಿದ್ರೆ ಅಲ್ಲಿ ನೋಡ್ತಾ ಇರ್ಬೋದು ಮ್ಯಾನ್ಯುವಲ್ ಮೋಡ್ ಅಂತ ಕಾಣ್ತಾ ಇದೆ. ಆ ಥರ ಮ್ಯಾನ್ಯುವಲ್ ಮೋಡು ಒಂದೊಂದು ಮೊಬೈಲ್ಗಿರುತ್ತೆ, ಒಂದೊಂದು ಮೊಬೈಲ್ಗೆ ಇರೋಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಮ್ಯಾನ್ಯುವಲ್ ಮೋಡ್ ಮೊಬೈಲ್ ಇಲ್ಲ ಅಂದರೆ ಡೋಂಟ್ ವರಿ, ಏನು ಟೆನ್ಷನ್ ತೊಗೋಬೇಡಿ. ಓಪನ್ ಕ್ಯಾಮ್ರಾ ಅಂತ ಒಂದು ಆ್ಯಪ್ ಇದೆ ಪ್ಲೇಸ್ಟೋರ್ನಲ್ಲಿ, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಚೆನ್ನಾಗಿ ಫೋಟೋ ತೆಗಿಬೋದು. ಆ ಮ್ಯಾನ್ಯುವಲ್ ಮೋಡಿಂದ ನೀವು ಕ್ಯಾಮ್ರಾದಲ್ಲಿ ಹೆಂಗೆ ಸೆಟಪ್ ಮಾಡ್ತಿರಲ್ಲ, iOS ಮತ್ತು ಅಪೇಚರು ಅವೆಲ್ಲ ನೀವು ಇದರಲ್ಲೂ ಕೂಡ ಸೆಟ್ ಮಾಡ್ಬೋದು. ನಾರ್ಮಲ್ ಮೊಬೈಲ್ ಕ್ಯಾಮ್ರಾದಲ್ಲೇ. ನಾರ್ಮಲ್ ಮೊಬೈಲ್ ಕ್ಯಾಮ್ರಾದಲ್ಲಿ ಫೋಟೋ ತೆಗಿಯೋಕ್ಕಿಂತ ಮುಂಚೆ ನೀವು iOSನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. iOSನ ನೀವು ಎಷ್ಟು ಕಂಟ್ರೋಲ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಫೋಟೋಸ್ನ ಕ್ಲಿಕ್ ಮಾಡ್ಬೋದು. ಇಲ್ಲ ನಾರ್ಮಲಾಗಿ ನೀವು ಫೋಟೋ ತೆಗಿತೀನಿ ಅಂದರೆ ನಿಜವಾಗ್ಲೂ ಅಷ್ಟೊಂದು ಕ್ಲಾರಿಟಿ ಬರೋಲ್ಲ. ಸೆಟರ್ ಸ್ಪೀಡು ಅವೆಲ್ಲ ನಾರ್ಮಲ್ ಆಟೋದಲ್ಲಿ ಇದ್ರೇ ಬೆಟರು. ನೀವೇನಪ್ಪ ಅಂದರೆ iOSನ ಒಂದು ಚೇಂಜ್ ಮಾಡ್ತಾಯಿದ್ರೆ ನೀವೊಂದು ಸ್ವಲ್ಪ ಬೆಳಕಿದ್ರೆ ಸಾಕು, ಅದನ್ನು ಲೋ ಮಾಡ್ಬೋದು, ಲೋ ಇದ್ರೆ ಐ ಮಾಡ್ಬೋದು. ಆ ಥರ ಎಲ್ಲ ನೀವು ಸೆಟ್ಟಿಂಗ್ ಮಾಡಿಕೊಂಡ್ರೆ ಕ್ಲಾರಿಟಿ ಇನ್ನೂ ಚೆನ್ನಾಗಿ ಬರುತ್ತೆ ಫೋಟೋಸ್ದು. ಗೈಸ್, ಮೂರನೇ ಟಿಪ್ಸ್ ಬಂದು ಕಾಂಪೋಷನ್ ಅಂತ. ಈ ಕಾಂಪೋಷನ್ ಅಂದರೆ ಕೆಲವು ಜನ ಗೊತ್ತೇ ಇರಲ್ಲ, ಸುಮ್ಮನೆ ತೊಗೊಳ್ತೀರಾ ಫೋಟೋ ತೆಗಿತಿರ್ತಾರೆ ಮ್ಯಾನ್ಯುವಲ್ ಮೋಡ್ ಅಂದ ತಕ್ಷಣ. ಈ ಕಾಂಪೋಷನ್ ಏನಪ್ಪ ಅಂದರೆ ನೀವು ಯಾವುದೇ ಒಂದು ಫೋಟೋ ತೆಗಿಯೋಕ್ಕಿಂತ ಮುಂಚೆ ಬಾಕ್ಸ್ ಟೈಪ್ ಬರುತ್ತೆ, 3 ಬಾಕ್ಸ್ ಟೈಪ್ ಬರುತ್ತೆ. ಈ ಕಡೆ 3, ಕೆಳಗಡೆ 3, 6, 9 ಬಾಕ್ಸ್ ಬರುತ್ತೆ ಗೊತ್ತಾ. ಅದೇ ಕಾಂಪೋಷನ್ ಅಂದರೆ ಏನಪ್ಪ ಅಂದರೆ ನೀವು ಯಾವುದೋ ಒಂದು ಫೋಟೋ ತೆಗಿತೀರ ಅಂದ್ಕೊಳ್ಳಿ, ಒಂದು ಪ್ರಾಡಕ್ಟ್ ಆಗಿರ್ಬೋದು ಇಲ್ಲ ಒಂದು ವ್ಯಕ್ತಿನೇ ಆಗಿರ್ಬೋದು, ಕರೆಕ್ಟಾಗಿ ಅದನ್ನು ಅಬ್ಜೆಕ್ಟ್ ಮಾಡಬೇಕು. ಅಕಸ್ಮಾತ್ ನೀವೇನೋ ಅದನ್ನು ಕರೆಕ್ಟಾಗಿ ಅಬ್ಜೆಕ್ಟ್ ಮಾಡಿಲ್ಲ ಅಂದರೆ ಕರೆಕ್ಟಾಗಿ ಯಾವುದೇ ಫೋಟೋ ಅವರು ಕ್ಲಾರಿಟಿ ಬರೋಲ್ಲ, ಕ್ಲಿಯರ್ ಆಗೋ ಇರೋಲ್ಲ, ಜೊತೆಗೆ ಬ್ಯಾಕ್ಗ್ರೌಂಡು ಕೂಡ ಬ್ಲರ್ ಆಗೋಲ್ಲ. ನೀವು ಆ ಥರ ಬಾಕ್ಸ್ ಟೈಪ್ನ ನೀವು ಎನೇಬಲ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಸೆಂಟ್ರಲ್ಲಿ ಹಿಡಿದು ಆ ಸೆಂಟ್ರ್ ಬಾಕ್ಸಲ್ಲಿ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಸೆಂಟ್ರಲ್ಲಿ ಹಿಡಿದು ಫೋಟೋ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಚೆನ್ನಾಗೇ ಬರುತ್ತೆ. ಆದರೆ ನೀವು ಯಾವುದೇ ಕ್ಲಿಕ್ ಮಾಡಿದ್ರು ಚೆನ್ನಾಗಿ ತೆಗಿಬೋದು. ಅದನ್ನ ಎನೇಬಲ್ ಮಾಡೋದು ಯಾಕಪ್ಪ ಅಂದರೆ ಮೇಲ್ಗಡೆ 3 ಗೆರೆ ಕಾಣ್ತಿದೆ ಗೊತ್ತಾ, ಅಲ್ಲಿ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಹೋದರೆ ತರ್ಬೋದು ಶೋ ಗೈಡ್ಲೈನ್ಸ್ ಅಂತ ಇರುತ್ತಲ್ಲ, ಅದನ್ನು ನೀವು ಎನೇಬಲ್ ಮಾಡ್ಕೊಬೇಕು. ಅದನ್ನು ಎನೇಬಲ್ ಮಾಡ್ಕೊಂಡ್ರೆ ನೀವು ಆಟೋಮೆಟಿಕ್ಕಾಗಿ ಗೆರೆ ಥರ ಬರುತ್ತೆ. ಅದರಿಂದ ನೀವು ಆರಾಮಾಗಿ ಯಾವುದೇ ಫೋಟೋ ಕ್ಲಿಕ್ ಮಾಡೋದು ಕೂಡ ಚೆನ್ನಾಗಿ ಕರೆಕ್ಟಾಗಿ ಫೋಕಸ್ ಆಗುತ್ತೆ. ಅಕಸ್ಮಾತ್ ಫೋಕಸ್ ಆಗಿಲ್ಲ ಅಂದರೆ ನೀವೇ ಒಂದು ಟ್ಯಾಪ್ ಮಾಡೋದು ಸಾಕು, ಆಟೋಮೆಟಿಕ್ಕಾಗಿ ಅದು ಫೋಕಸ್ ಆಗುತ್ತೆ. ಅದರಿಂದ ನೀವು ಯಾವುದೇ ಒಂದು ಪಿಕ್ಚರ್ ತೆಗೆದ್ರು ಕೂಡ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಅದರಿಂದ ನೀವು HD ಕ್ಲಾರಿಟಿ ಇಮೇಜಸ್ನ ತೆಗಿಬೋದು. ಗೈಸ್, ನಮ್ಮದು 5ನೇ ಟಿಪ್ಸ್ ಬಂದು ಟೈಮ್ ಸ್ಲ್ಯಾಪು. ಈ ಟೈಮ್ ಸ್ಲ್ಯಾಪ್ ಅಂದರೆ ಕೆಲವು ಜನ ಗೊತ್ತಿರಲ್ಲ, ಒಂದೊಂದು ಮೊಬೈಲ್ ಆಪ್ಷನ್ ಇರುತ್ತೆ, ಇನ್ನೊಂದು ಮೊಬೈಲ್ ಆಪ್ಷನ್ ಇರಲ್ಲ. ಅದೇನಪ್ಪ ಅಂದರೆ ನೀವು ಯಾವುದಾದ್ರು ಒಂದು ಸಿನಿಮಾ ನೋಡ್ತಾ ಇರ್ತೀರ ಅನ್ಕೊಳ್ಳಿ, ಆ ಸಿನಿಮಾದಲ್ಲಿ ಒಂದು ಸೂರ್ಯ ಹಂಗೆ ಹುಡ್ತಾ ಇರ್ತಾನೆ, ಇಲ್ಲ ಒಂದೊಂದು ಸೂರ್ಯ ಮುಳುಗ್ತಾ ಇರ್ತಾನೆ, ಆ ರೀತಿ ಎಲ್ಲ ಶೂಟ್ ಮಾಡ್ತಾ ಇರ್ತಾರೆ. ಅದನ್ನು ಯಾಕಪ್ಪ ಅಂದರೆ ಇದು ಟೈಮ್ ಸ್ಲ್ಯಾಪಲ್ಲೇ ಎಲ್ಲ ಶೂಟ್ ಮಾಡೋದು. ನೀವು ಕೂಡ ಒಬ್ಬ ವ್ಯಕ್ತಿ ಹಿಂಗೆ ಹೋಗ್ತಾ ಇರೋದನ್ನ ಟೈಮ್ ಸ್ಲ್ಯಾಪಲ್ಲಿ ಶೂಟ್ ಮಾಡಿದ್ರೆ ಅಮೇಝಿಂಗಾಗಿ ಟೆಕ್ಸ್ಟ್ ಬರುತ್ತೆ. ಅದು ನೀವು ಯೂಸ್ ಮಾಡಬೇಕಂದ್ರೆ ಒಂದು ಟ್ರೈಪಾಡ್ ಆಗಿರ್ಬೋದು ಇಲ್ಲ ಕರಿಲ್ ಟ್ರೈಪಾಡ್ ಆಗಿರ್ಬೋದು, ಒಂದು ಸ್ಟೇಬಲ್ ಆಗಿರೋಂಥ ಜಾಗದಲ್ಲಿ ಇರಬೇಕು. ಶೇಕ್ ಆಗಬಾರ್ದು ಫೋನ್. ಯಾಕಪ್ಪ ಅಂದರೆ ಶೇಕ್ ಆಯಿತು ಫೋನು ಅಂದರೆ ನೀವು ಟೈಮ್ ಸ್ಲ್ಯಾಪಲ್ಲೂ ಕೂಡ ಮೋಡ ಮೇಲ್ಗಡೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಶೇಕ್ ಆಯಿತು ಅಂದರೆ ಕೆಳಗಡೆ ಬರೋ ಥರ ಎಲ್ಲ ಕಾಣಿಸುತ್ತೆ, ಸ್ವಲ್ಪ ಅಜೀಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಯಾವ್ದಾರು ಒಂದು ಟ್ರೈಪಾಡ್ ಬೇಕಂದರೆ ಅಮೆಝಾನಲ್ಲಿ 700 ರೂಪಾಯಿಂದ 800 ರೂಪಾಯಿ ಎಲ್ಲ ಬರುತ್ತೆ. ಟಿಕ್ಟಾಕ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ನೀವು ಅದನ್ನು ತೊಗೊಂಡು ಟಿಕ್ಟಾಕ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಜೊತೆಗೆ ಈ ಥರ ಕ್ಯಾಮ್ರಾ ಫೋಟೋಗ್ರಫಿಗೆಲ್ಲ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಟೈಮ್ ಸ್ಲ್ಯಾಪ್ ಮಾಡೋಕ್ಕೆ ಮಿನಿಮಮ್ ಅಂದರೂ ನೀವು ಒಂದು 700ರಿಂದ 800 ರೂಪಾಯಿ ಇರೋಂಥ ಟ್ರೈಪಾಡ್ನ ಯೂಸ್ ಮಾಡಲೇಬೇಕು. ಅದರಿಂದ ನೀವು ಯಾವುದೇ ಒಂದು ಯೂಸ್ ಮಾಡಿದ್ರು ಕೂಡ ಸೂರ್ಯನ ಕಿರಣ ಎಲ್ಲ ಹೋಗೋ ಥರ ಬರೋ ಥರ ಎಲ್ಲ ಮಾಡ್ತಿರ್ತಾರಲ್ಲ, ಆ ರೀತಿಯಾಗಿ ಈಸಿಯಾಗಿ ನೀವು ಚೆನ್ನಾಗಿ ಫೋಟೋ ತೆಗಿಬೋದು. ಅದು ಫೋಟೋ ತೆಗಿಯೋಕ್ಕಲ್ಲ, ಬಟ್ ಅದರಿಂದ ನೀವು ವೀಡಿಯೋ ಮಾಡ್ಬೋದು. ತುಂಬ ಸಖತ್ತಾಗಿ ಬರುತ್ತೆ ಅನಿಮೇಷನ್ಸ್ ಎಲ್ಲ.
ನಾನು ತಿಳಿಸ್ಕೊಟ್ರೆ ಈ 5 ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ಕ್ಯಾಮ್ರಾ ಬಗ್ಗೆ. ಯಾಕಪ್ಪ ಅಂದರೆ ಕೆಲವು ಜನಕ್ಕೆ ಕ್ಯಾಮ್ರಾ ಇದ್ದರೆ ಮಾತ್ರ ತೆಗಿಯೋಕ್ಕಾಗೋದು, ನಾವೆಲ್ಲಿ ತೊಗೊಳಕ್ಕಾಗುತ್ತೆ ಕ್ಯಾಮ್ರಾ ಹಂಗೆ ಅನ್ಕೊಂತೀರಿ. ಅದ್ರ ಬದಲು ನಾವು ಮೊಬೈಲಲ್ಲಿ ಅಮೇಜಿಂಗಾಗಿ ಫೋಟೋ ತೆಗಿಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಇದು ಸಾಲಿಲ್ಲ ಅಂದರೆ ಇನ್ನೂ ಪಾರ್ಟ್ 2 ಮಾಡ್ತೀನಿ. ಈ ವಿಡಿಯೋ ಅಂದರೆ ಇಟ್ಟಾಯಿತು ಅಂದರೆ ಪಾರ್ಟ್ 2 ಮಾಡ್ತೀನಿ, ಇಲ್ಲಾಂದ್ರೆ ಮಾಡೋಕ್ಕೋಲ್ಲ. ಈ ವಿಡಿಯೋ ಏನಿಸುತ್ತೆ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಏನು ಯೂಸ್ಫುಲ್ ಆಯಿತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜಯ ಆಂಜನೇಯ.